ಯಾರೋ ಬಂದಂಗಾಯ್ತಲ್ಲ. ಭೂತ, ಆಮ್ರಪಾಲಿ ಭೂತ. ಓ ಮೈ ಗಾಡ್. ಯುಕ್ತಿ, ಆಮ್ರಪಾಲಿ, ನಾನೇನು ಮಾಡಬೇಡ, ಪ್ಲೀಸ್ ನನ್ನ ಬಿಟ್ಬಿಡು. ಯುಕ್ತಿ, ಏನಾಯ್ತು? ಯಾಕೆ ಹೀಗೆ ಓಡ್ತಿದ್ಯಾ? ಆಮ್ರಪಾಲಿ, ಆಮ್ರಪಾಲಿ ಭೂತ. ಆಮ್ರಪಾಲಿ ಭೂತ ಆಗ್ ಬಂದಿದ್ದಾಳ. ನನ್ನನ್ ನೋಡಕ್ ಬರಕ್ ಬಿಟ್ಟು ನಿನ್ನನ್ ನೋಡಕ್ ಬಂದಿದ್ದಾಳ. ನಿಮ್ಗ್ಯಾರಿಗೂ ಕಾಣಿಸ್ತಾ ಇಲ್ವಾ ಅಲ್ಲಿ? ಎಲ್ಲಿದ್ದಾಳೆ? ವಾಟ್ ಯು ಮೀನ್? ನನಗ್ ಮಾತ್ರ ಕಾಣಿಸ್ತಾ ಇದ್ದಾಳ? ಓ, ಈಗ ಅರ್ಥ ಆಯ್ತು ನನ್ಗೆ. ನೀನೇನೋ ತೊಂದರೆ ಕೊಟ್ಟಿದ್ದೆ ಅವಳಿಗೆ, ಅದಕ್ಕೆ ಈಗ ಬಂದು ನಿನ್ ಕಾಟ ಕೊಡ್ತಿದ್ದಾಳೆ. ಕರೆಕ್ಟ್. ಯಾರಾದ್ರೂ ಕಷ್ಟದಲ್ಲಿ ಸತ್ತೋದ್ರೆ ಹೀಗೆ ಬರ್ತಾರಂತೆ. ವಾಟ್? ಅಂದ್ರೆ ಆಮ್ರಪಾಲಿ ನನಗ್ ಕಾಟ ಕೊಡಕ್ಕೆ? ಓ ಮೈ ಗಾಡ್, ಅವಳ ನನ್ ಮನೆ. ಏನ್ ನಡೀತಾ ಇದೆ ಇಲ್ಲಿ? ಛಾಯಾ, ಅಲ್ಲಿ ನೋಡು, ಆಮ್ರಪಾಲಿ ಗೋಸ್ಟ್ ಆಗಿ ಬಂದಿದ್ದಾಳೆ. ಯಾವ ಗೋಸ್ಟು ಇಲ್ಲ, ಯಾವ ಪೋಸ್ಟು ಇಲ್ಲ. ಮತ್ತೆ ಅದು ಅವಳು ಆಮ್ರಪಾಲಿನೇ. ಅವಳು ಸತ್ತಿಲ್ಲ, ಮನೆಗೆ ವಾಪಸ್ ಬಂದಿದ್ದಾಳೆ. ಮತ್ತೆ ಇವರೆಲ್ಲ ಏಪ್ರಿಲ್ ಅಲ್ಲ, ಆದ್ರೂ ನಾವೆಲ್ಲರೂ ಏಪ್ರಿಲ್ ಫುಲ್ ಮಾಡ್ಬಿಟ್ಟಿಲ್ಲ. ಹೆಂಗೆ? ಸಾಕು 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 ನಿಮ್ ತರ್ಲೆ. ಹೋಗಿ ರೂಮ್ಗೆ ಹೊರಡಿ. ಯುಕ್ತಿ, ಸ್ವಲ್ಪ ಬುದ್ಧಿ ಉಪಯೋಗಿಸು. ಈ ಭೂತ ಗೀತ ಇದೆಲ್ಲ ಸುಳ್ಳು. ನನ್ ಬರ್ದೆ ಹೋಗಿದ್ದಿದ್ರೆ ಎಲ್ಲಾರ ಮುಂದೆ ಎಲ್ಲಾನು ಬಾಯ್ ಬಿಟ್ಬಿಡ್ತಿದ್ದೆ. ಸ್ಟುಪಿಡ್. ಇವಳು ಮನೆಗೆ ಯಾವಾಗ ಬಂದ್ಲು? ಅದೆಲ್ಲ ತುಂಬಾ ದೊಡ್ಡ ಕತೆ, ನಾಳೆ ಹೇಳ್ತೀನಿ, ಮಲ್ಕೋ ಹೋಗು. ಇವಳು ವಾಪಸ್ ಹೇಗ್ ಬಂದ್ಲು? ಬ್ಲಡಿ. ಆಮ್ರಪಾಲಿ, ನಿನ್ ಕೈ ಕೊಡು, ಬ್ಯಾಂಡೆಡ್ ಹಾಕ್ತೀನಿ. ಗಾಯ ಆಯ್ತಲ್ಲ, ಕತ್ತಲ್ಲೂ ಗಾಯ ಆಯ್ತು. ಏನಾಯ್ತು ಆಮ್ರಪಾಲಿ? ಗಾಯ ಎಲ್ಲ ವಾಸಿ ಆಯ್ತು. ವಾಸಿ ಆಯ್ತು ಅಂದ್ರೆ ಹೇಗೆ? ಸೂರ್ಯನ ಕಿರಣಗಳು ನನ್ ಗಾಯ ಎಲ್ಲ ವಾಸಿ ಮಾಡ್ಬಿಟ್ವು. ನೀನ್ ಹೀಗೆ ಸೂರ್ಯದೇವನ ಹತ್ರ ಹೋಗಿ ನಿನ್ ಗಾಯನೆಲ್ಲ ಸರಿ ಮಾಡ್ಕೊಂಡು ಬರ್ತಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬೇರೆಯವ್ರಿಗೆಲ್ಲ ಡೌಟ್ ಬರಲ್ವಾ? ನೀನ್ ಹೇಳು, ರಾತ್ರಿ ಇದ್ದಿದ್ ಗಾಯ ಬೆಳಿಗ್ಗೆ ಇಲ್ಲ ಅಂದ್ರೆ? ನನ್ ಬೇಕು ಅಂತ ಮಾಡಲ್ಲ ಪುಟಾಣಿ. ಸೂರ್ಯದೇವನ್ ಕಿರಣ ನನ್ ಮೇಲ್ ಬಿದ್ದ ತಕ್ಷಣ ತಾನೇ ವಾಸಿ ಆಯ್ತು. ಗಂಧರ್ವರಿಗಿರೋ ಶಕ್ತಿ ಇದು. ಆ ಶಕ್ತಿನ ಕ್ಯಾನ್ಸಲ್ ಮಾಡ್ಕೋ ಸ್ವಲ್ಪ ದಿನ. ಮನೆಯವ್ರು ಕೇಳಿದ್ರೆ ಏನ್ ಹೇಳೋದು? ಗಾಯರ ಕಡೆ ಸುಮ್ನೆ ಬ್ಯಾಂಡೆಡ್ ಹಾಕಿರ್ತೀನಿ. ಯಾರಾದ್ರೂ ಕೇಳಿದ್ರೆ ಆ ಅಮ್ಮ ನೋವು ಅಂತ ಆಕ್ಟ್ ಮಾಡು.
ಈ ಎಲೆ ಏನು? ರಾಜ್ಕುಮಾರನ್ ಹೆಜ್ಜೆ ಗುರ್ತು. ಇನ್ನೊಂದ್ ಪಾದದ ಹೆಜ್ಜೆ ಗುರ್ತು ಸಿಕ್ಕಿದ್ರೆ ರಾಜ್ಕುಮಾರ ಸಿಗ್ತಾನೆ. ಇನ್ನೊಂದ್ ಹೆಜ್ಜೆ ಗುರ್ತು ಸಿಗಕ್ಕೆ ರಾಜ್ಕುಮಾರನೇ ಬರ್ಬೇಕಲ್ವಾ? ಇಲ್ಲ ಪುಟಾಣಿ, ರಾಜ್ಕುಮಾರ ಸಿಗ್ದೇನೆ ಇನ್ನೊಂದ್ ಹೆಜ್ಜೆ ಗುರ್ತು ಸಿಗ್ಬೋದು. ಹೇಗೆ? ಕಾಲು ಅದಾಗೆ ಹಾರ್ಕೊಂಡ್ ಬಂದು ಗುರ್ತು ಮಾಡಿ ಹೊಟ್ಟೋಗತ್ತಾ? ಇನ್ನೊಂದ್ ದಿನ ಸಮಯ ಬಂದಾಗ ಹೇಳ್ತೀನಿ. ನಿಂಗೆ ಆಮ್ರಪಾಲಿ ಕಂಡ್ರೆ ಪ್ರೀತಿನ? ತಪ್ಪು ಕೇಳ್ಬಿಟ್ಟೆ ನಾನು. ಆಕ್ಚುಲಿ ಹೇಳ್ಬೇಕು, ಸ್ಟೇಟ್ಮೆಂಟ್ ಅದು. ನಿಂಗೆ ಆಮ್ರಪಾಲಿ ಮೇಲೆ ಪ್ರೀತಿ ಇದೆ, ಇಟ್ಸ್ ಅ ಸ್ಟೇಟ್ಮೆಂಟ್. ಯು ಲವ್ ಹರ್. ನನ್ಗೆ ಹೇಗ್ ಗೊತ್ತಾ ನಿಂಗೆ ಆಮ್ರಪಾಲಿ ಮೇಲೆ ಲವ್ ಆಗಿದೆ ಅಂತ? ನನ್ಗೂ ಭೂಮಿ ಬಗ್ಗೆ ಹೀಗೆ ಅನ್ಸುತ್ತೆ. ನಾನು ದೊಡ್ಡನ್ ತರ ಇದ್ದೆ, ಎಲ್ರು ಹೇಳದ್ಮೇಲೆ ಗೊತ್ತಾಗಿದ್ದು ನನ್ಗೆ. ಹರ್ಷ ಏನೇನೋ ಮಾತಾಡ್ದ ಅಂದ್ರೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಇಂಥ ಡಬ್ಬಾ ಜೋಕ್ ನಾನು ಯಾವತ್ತೂ ಕೇಳಿಲ್ಲ ಕಣೋ. ಇದನ್ನ ನೀನೇ ಹೇಳ್ಬೇಕು, ನೀನೇ ನಗ್ಬೇಕು. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ತಗೊಳ್ಳಿ ಅಣ್ಣ. ಬೇಡ ಬೇಡ. ಅಣ್ಣ, ನಾನು ಮತ್ತೆ ಆನ್ಯ ಒಂದು ವಿಷಯ ಡಿಸ್ಕಸ್ ಮಾಡ್ತಿದ್ವಿ. ಹಲೋ, ಡಿಸ್ಕಸ್ ಅಂತ ಎಲ್ಲ ಹೇಳ್ಬೇಡ. ನೀನೊಂದು ಡಬ್ಬಾ ಜೋಕ್ ಮಾಡಿದೆ, ನಾನು ನಿನಗೆ ಬೈದೆ ಅಷ್ಟೇ. ಡಬ್ಬ ಅಂತೆಲ್ಲ ಅನ್ಬೇಡ, ಅಣ್ಣನಿಗೆ ಇಷ್ಟ ಆಗುತ್ತೆ. ಏನು? ಅಣ್ಣ, ನಿನ್ನ ಹತ್ರ ಟ್ರ್ಯಾಕಿಂಗ್ ಆ್ಯಪ್ ಏನಾದರೂ ಇದೆಯಾ? ಅಲ್ಲ, ಆಮ್ರಪಾಲಿ ಎಲ್ಲಿ ಹೋದ್ರೂ ಗೊತ್ತಾಗ್ಬಿಡತ್ತಲ್ಲ ನಿನ್ಗೆ. ಹ್ಞೂ ಮಾಯಿ, ಚಿಟ್ಕಿ ಹೊಡೆದು ಕಿಟಕಿ ಓಪನ್ ಮಾಡಿದ್ಲು. ಆಮೇಲೆ ಕೈಯಲ್ಲಿ ಗಾಯ ಇತ್ತು. ಹಿಂತಿರುಗಿ ನೋಡೋಷ್ಟರಲ್ಲಿ ಗಾಯನೇ ಮಾಯ. ಒಂಥರ ಮ್ಯಾಜಿಕ್ ತರ. ಈಶ್ವರಿ, ನಿನ್ ಮಗಳಿಗೆ ಚಿಕ್ಕ ವಯಸ್ಸಲ್ಲಿ ತಲೆಗೇನಾದ್ರೂ ಪೆಟ್ಟು ಬಿದ್ದಿತ್ತ? ಅಥವಾ ಇತ್ತೀಚೆಗೆ ಹೀಗಾಡ್ತಿದ್ದಾಳ? ನನ್ನ ಜೀವನದಲ್ಲಿ ಅತಿ ಕಡಿಮೆ ತಪ್ಪು ಮಾಡಿದ್ದೀನಿ ಯುಕ್ತಿ. ಅದರಲ್ಲಿ ಇದು ಒಂದು. ನಿನ್ ಮಾತಲ್ಲಿ ತೂಕ ಇದೆ, ಅರ್ಥ, ಕಾರಣ ಇದೆ ಅಂತ ಕಳೆದ 5 ನಿಮಿಷಗಳಿಂದ ನಿನ್ನ ಬಾಯಲ್ಲಿ ಬರ್ತಾ ಇರೋ ಕಸನ ನನ್ ಕಿವಿಗೆ ಹಾಕೊಂಡೆ ನೋಡು. ಅದು ನಾನ್ ಮಾಡಿರೋ ತಪ್ಪು. ಅವತ್ತೇನೋ ನೀನು ಭಾರಿ ಬೀಗ್ತಿದ್ದೆ, ನನ್ ಮಗಳಿಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದೀನಿ, ಅದು ಇದು ಅಂತ. ಇದು ಸಂಸ್ಕಾರ? ಹ, ನಿನಗೇನ್ ಬರುತ್ತೋ ಅದನ್ನ ಹೇಳ್ಕೊಟ್ಟಿದ್ಯಾ ಅಲ್ವಾ? ಮಾಯಿ, ನಾನ್ ನಿಜ ಹೇಳ್ತಾ ಇದ್ದೀನಿ ಮಾಯಿ. ಆಮ್ರಪಾಲಿ ಹೀಗ್ ಚಿಟ್ಕೆ ಹೊಡೆದು ಕಿಟಕಿ ಓಪನ್ ಆಯ್ತು, ನಿಜವಾಗ್ಲೂ ಮಾಯಿ. ಯುಕ್ತಿ, ಯಾಕಮ್ಮ ಹಿಂಗ್ ನಿಂಗೆ ಸುಳ್ಳು ಹೇಳಿದೆ? ಮೊದ್ಲೇ ಈ ಮನೆಯಲ್ಲಿ ನಮ್ಮ ಮಾತು ನಂಬಲ್ಲ. ನಿನ್ನ ಮಗಳು ಹೀಗ್ ಮಾತಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಮಮ್ಮ, ಹರ್ಟ್ ಆಗ್ತಿದೆ, ಬಿಡು ಮಮ್ಮ. ಹರ್ಟ್ ನನಗಾಗ್ತಾ ಇದೆ. ನಿನಗ್ ಬುದ್ಧಿ ಉಪಯೋಗಿಸಕ್ ಬಿಟ್ನಲ್ಲ, ಮಾಯಿ ಮುಂದೆ ಮಾತಾಡಕ್ ಬಿಟ್ನಲ್ಲ, ಅದಕ್ಕೆ ಹರ್ಟ್ ನನಗಾಗ್ತಾ ಇದೆ. ಮುಂಚೆ ಇದ್ದ ಹಾಗೆ ಗೊಂಬೆ ತರ ಅಲಂಕಾರ ಮಾಡ್ಕೊಂಡು ಪ್ರದ್ಯುಮ್ನ ಹಿಂದೆ ಮುಂದೆ ಓಡಾಡ್ಬೇಕು. ಅವನನ್ನು ಮದುವೆ ಮಾಡ್ಕೊಳಕ್ ಹೋಗ್ಬೇಕು. ಅದು ಒಂದೇ ನಿನ್ನ ಕೆಲಸ. ಉಳ್ದಿದ್ದೆಲ್ಲ ನಾನು ಮಾಡ್ತೀನಿ, ಗೊತ್ತಾಯ್ತಾ? ನನ್ನ ಮರ್ಯಾದೆ ತೆಗಿಯಕ್ಕೆ ನನ್ನ ಹೊಟ್ಟೆಲ್ ಹುಟ್ಟಿದ್ದೆ. ಲಡಿ, ಯಾರು ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ನಿಜವಾಗ್ಲೂ ಆಮ್ರಪಾಲಿ ಚಿಟ್ಕೆ ಹೊಡೆದ್ಲು, ಕಿಟಕಿ ಓಪನ್ ಆಯ್ತು. ಛಾಯಾ, ನಿನ್ಗಿಲ್ಲೇ ಬೌಲ್ಗೆ ಹಾಕೊಡ್ಲಾ? ಬಿಸಿ ಬಿಸಿ ಆಗಿದೆ. ಬೇಡ ಅಮ್ಮ, ಎಲ್ಲಾರ ಜೊತೆನೆ ತಿಂತೀನಿ. ಹಾಗಾದ್ರೆ ಪ್ರದ್ಯುಮ್ನ ಬೇರೆ ಹುಡುಗಿನ ಮದ್ವೆ ಆಗಕ್ಕಾಗಲ್ಲ, ಯುಕ್ತಿನೇ ಮದ್ವೆ ಆಗ್ಬೇಕು. ಯಾಕೆ ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾ ಇದೀಯ ಛಾಯಾ? ಸುಮ್ಮನೆ ಏನೋ ಯೋಚನೆ ಬಂತು ಅಮ್ಮ, ಬೇರೇನೋ ಕಾರಣ ಇಲ್ಲ, ಅದಕ್ಕೆ ಕೇಳ್ದೆ. ಹಾಗಾದ್ರೆ ಮೊದಲು ಆ ಯೋಚನೆನ ತೆಗೆದುಹಾಕು. ಪ್ರದ್ಯುಮ್ನ ಮಾತು ಕೊಟ್ಟಿದ್ದನ್ನ ಯಾವತ್ತೂ ಮುರಿಯಲ್ಲ. ನನಗ್ ಮಾತು ಕೊಟ್ಟಿದ್ದಾನೆ ಮದ್ವೆ ಆಗ್ತೀನಿ ಅಂತ, ಆಗ್ತಾನೆ.
ನೋಡೋಣ ನೋಡೋಣ, ಆಟ ಮಜವಾಗುತ್ತೆ. ಆಗ್ಲಿಲ್ಲ ಅಂದ್ರೆ ನಾನ್ ಮಾಡ್ತೀನಿ. ಆಮ್ರಪಾಲಿ, ನೀನ್ ಹೇಗ್ ಬದುಕ್ತೀಯೋ ನಾನು ನೋಡ್ಕೋತೀನಿ. ಅಮ್ಮ, ಏನಂದೆ? ಮಾತ್ ಕೊಟ್ಟಿದ್ದಾನೆ, ಮದ್ವೆ ಆಗ್ತಾನೆ ಅಂತೆ. ಅದಲ್ಲ, ಅದಾದ್ಮೇಲೆ ಏನೋ ಹೇಳ್ದೆ. ಆಮ್ರಪಾಲಿ. ಆಮ್ರಪಾಲಿನ ನಾನು ಅವನ ಬಗ್ಗೆ ಮಾತೇ ಆಡಿಲ್ಲ. ಏನಾಗಿದೆ ನಿಂಗಿವತ್ತು? ನಿನ್ ತಮ್ಮನ್ ಬಗ್ಗೆ ಅವ್ನ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತೀಯ. ನಾನ್ ಮಾತಾಡದೆ ಇರೋದನ್ನ ಮಾತಾಡದೆ ಅಂತ ಹೇಳ್ತೀಯ. ಬಿಡು, ಒಂದೊಂದಿನ ಹಾಗೆ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಬಾಯಲ್ಲಿ ಏನೇನೋ ಬರ್ತಾ ಇರುತ್ತೆ. ಈ ವಿಷಯದಲ್ಲಿ ನನ್ಗಿನ್ನ ಯಾರಿಗ್ ಚೆನ್ನಾಗ್ ಗೊತ್ತು ಹೇಳು. ಒಂದೊಂದಿನ ಹಾಗೆ ತಲೆಯಲ್ಲಿ ನರ್ಕನೇ ಇದೆ ಅನ್ಸುತ್ತೆ. ಆಮ್ರಪಾಲಿ, ಆ ಯುಕ್ತಿ ಕಣ್ ನೋಡ್ದ, ಎಷ್ಟು ಭಯಂಕರವಾಗಿತ್ತು. ಫುಲ್ ನೀಲಿ ಆಗೋಗಿತ್ತು. ಈ ದೆವ್ವಗಳ್ದೆಲ್ಲ ಆಗತ್ತಲ್ಲ ಆ ತರ. ಪರಕಾಯ ಪ್ರವೇಶ ಆದಾಗ ಹಾಗೆ ಪುಟಾಣಿ, ಕಣ್ಗಳೆಲ್ಲ ನೀಲಿ ಆಗ್ಬಿಡತ್ತೆ. ಹಂಗಾದ್ರೆ ನನ್ ಕಣ್ಣು ನೀಲಿ ಆಗಿತ್ತಾ? ಅವಾಗ ನಾನು ನೋಡಕ್ ತುಂಬಾ ಭಯಂಕರವಾಗಿದ್ದೆ ಅನ್ಸತ್ತಲ್ವಾ? ನಿನ್ನ ಆನ್ಯನ ನಿನಾದ್ನ ನೋಡಿದಾಗ ನನಗ್ ಭಯ ಆಗಿತ್ತು. ನನಗೇನ್ ಆಗ್ಬಿಡುತ್ತೋ ಅನ್ನೋ ಭಯ ಅಲ್ಲ, ನಿಮಗೇನ್ ಆಗ್ಬಿಡುತ್ತೋ ಅನ್ನೋ ಭಯ. ನೀನ್ ನನ್ ಜೊತೆಗಿದ್ಯಲ್ಲ, ನಂಗೇನು ಆಗಲ್ಲ. ಅದೇ ಭಯ ಪುಟಾಣಿ, ನಾನಿದ್ದೇನೆ ಎನ್ನುವುದಕ್ಕೆ ಹೀಗೆಲ್ಲ ಆಗುತ್ತಿರುವುದು. ಬೇಗ ಕಣೋ, ಯಾರಾದ್ರೂ ನೋಡಿದ್ರೆ ಬೈತಾರೆ. ಏನು ಒಳ್ಳೆ ಬ್ಯಾಂಕಿಗೆ ಬಂದು ಚಿನ್ನ ಕದಿಯೋರ್ ಥರ ಆಡ್ತಿದೆಯಲ್ಲ. ಪಾಯಸ ತಿಂತಿದ್ದೀವಿ ಅಷ್ಟೇ. ಅಮ್ಮ ನೋಡಿದ್ರೆ ಬೈತಾರೆ. ಎಲ್ರಿಗೆ ಲೆಕ್ಕ ಹಾಕಿ ಬಟ್ಲಿಟ್ಟಿದ್ದಾರೆ. ನೀನು ಒಂದೊಂದ್ಸಲ ತುಂಬಾ ವಿಚಿತ್ರವಾಗಿ ಆಡ್ತೀಯ. ತಗೋತಿನ್ನು. ನಿಲ್ಸಿ. ಆನ್ಯಾ, ನಿನ್ ಕಣ್ ತೋರ್ಸು. ನಿನ್ನದಣ್ಣ. ಸದ್ಯ ಏನೂ ಆಗಿಲ್ಲ, ಇವಾಗ ತಿನ್ನಿ. ಆಯ್ತು ಕಣೋ, ಮುಗೀತು. ಇಷ್ಟು ಬೇಗ ನನ್ನ ತಂಗಿ ಮೆದುಳು ಕರ್ಗೋಗತ್ತಂತ ಅನ್ಕೊಂಡೇ ಇರ್ಲಿಲ್ಲ. ಎಷ್ಟು ಚಿಕ್ಕ ವಯಸ್ಸಿಗೆ. ಅಲ್ಲಿ ನೋಡು, ಮೆದ್ಳೆಲ್ಲ ಕಿವಿಯಿಂದ ಸೋರ್ತಾ ಇದೆ. ಪಾಪ.